ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿ ಇದ್ದ, ಹರ್ಷದಿಂದಲೀ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ. ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ, ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂಥೇಳಿ ಸಿದ್ಧಾರೂಢರನ್ನು ಕುರಿತು ಹಾಡಿ ಹೊಗಳಿದರು. ಸಿದ್ಧಾರೂಢ ಸದ್ಗುರುಗಳು ಕಣ್ಣಿಗೆ ಕಾಣಾಕ ತಿರುಕನಂಗಿದ್ರಂಥವ್ರು. ಆದ್ರೆ ಒಳಗ ಮಹಾರಾಜ ಯೋಗಿಗಳಾಗಿದ್ರಂಥವ್ರು. ಯಾವ ಶಿಷ್ಯರು ಯಾವ ಭಕ್ತರು ಅವರಿಗೆ ಶರಣಾಗತರಾಗುತ್ತಿದ್ದರೋ ಅವರಿಗೆ ಬೇಡಿದ್ದನ್ನು ಕೊಟ್ಟು ಕಳಿಸ್ತಿದ್ರಂತ ನೋಡ್ರಿ. ದೇವಿ ಪುರಾಣವನ್ನು ಕುರಿತು ಹೇಳ್ತಾರ, ಚಿಂತಿಗೆಯು ಚಿಂತಾಮಣಿಯು ಇದು, ಅಂತು ಕಾಮ್ಯಕ್ಕೆ ಕಾಮಧೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇವಿದು, ಸಂತತವು ಸುಖಭೋಗ ಭಾಗ್ಯವು, ಎಂತು ಮೆರೆವವು ದೇವಿ ಕರುಣದಿ, ಎಂತು ಪೇಳಲಿ ದೇವಿ ಚರಿತೆಯ ಗ್ರಂಥ ಮಹಿಮೆಯನು ಅಂತ ಹೇಳ್ತಾರೆ. ಹಂಗೆ ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನುವಾಗಿದ್ದರು ಸಿದ್ಧಾರೂಢ ಅಪ್ಪನವರು ಭಕ್ತರ ಪಾಲಿಗೆ. ಇವತ್ತಿನ ಮಠನೂ ಸಹಿತ ಯಾರು ಭಕ್ತಿಯಿಂದ ಆ ಸದ್ಗುರುನಾಥನನ್ನು ಸ್ಮರಿಸ್ತಾರ, ಕಷ್ಟ ಕಾಲದೊಳಗೆ ಕೂಗಿ ಕರೀತಾರ. ಕೂಗಿ ಕರೆಯೋದಂದ್ರೆ ಜೋರ ಧ್ವನಿ ಮಾಡಿ ಕರೆಯೋದಲ್ಲ, ಶುದ್ಧವಾದ ಅಂತಃಕರಣದಿಂದ ಕರೆಯೋದು. ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ಮನುಷ್ಯನೊಳಗೆ ದೃಢ ಮಾಡಿಕೊಳ್ಳೋದು. ನಾನು ನಂಬಿದಂತಹ ನನ್ನ ತಂದೆ ತಾಯಿಗಳನ್ನಾಗಲಿ, ಹೆಂಡತಿ ಮಕ್ಕಳನ್ನಾಗಲಿ, ಬಂಧು ಬಳಗ ಬಾಂಧವರಾಗಲಿ, ಇವರು ಯಾರೂ ನನ್ನವರಲ್ಲ. ಸುಮ್ಮನೆ ಒಂದು ವ್ಯವಹಾರ ನಡೆದೈತಿ ಈ ಪ್ರಪಂಚದೊಳಗೆ ಅಷ್ಟೆ. ನಿಜವಾದ ಬಂಧು ಯಾರಪ್ಪ ಅಂದ್ರೆ ಆ ಪರಮಾತ್ಮ ಒಬ್ಬ ಸದ್ಗುರುನಾಥ. ದ್ರೌಪದಿಗೆ 5 ಜನ ಗಂಡುಗಳಿದ್ರು. ಒಬ್ಬೊಬ್ಬ ಪಾಂಡವರನು ಸಹಿತ 5 ಮಂದಿ ಅಷ್ಟ ಬಲಶಾಲಿಗಳಿದ್ದರು. ಪರಮೇಶ್ವರನನ್ನು ಸಾಕ್ಷಾತ್ಕರಿಸಿಕೊಂಡು ಪಾಶುಪತಾಸ್ತ್ರವನ್ನು ತಂದಂಥ ಮಹನೀಯರು ಸಹಿತ ಅದರೊಳಗೆ ಇದ್ದರು. ಆದರೆ ಸ್ವತಃ ತಮ್ಮ ಹೆಂಡತಿಯ ವಸ್ತ್ರಾಪಹರಣ ಆಗುವಂತಹ ಸಮಯದೊಳಗೆ ಕೆಳಗೆ ಮುಖ ಮಾಡಿ ಕೈ ಕುಟ್ಕೊಂಡು ಕುಂಡ್ರೋ ಪರಿಸ್ಥಿತಿ ಬಂತು. ಕುಂತರು. ಭೀಷ್ಮ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಧೃತರಾಷ್ಟ್ರ, ವಿಧುರ ಎಲ್ಲರೂ ಸಹಿತ ಘಟಾನುಘಟಿಗಳನ್ನು ಅಲ್ಲಿ ಇದ್ರೂ ದ್ರೌಪದಿಯನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಹಲಬಿದಳು ದ್ರೌಪದಿ, ನನ್ನನ್ನು ಕಾಪಾಡ್ರಿ, ನನ್ನ ಮರ್ಯಾದೆಯನ್ನು ರಕ್ಷಿಸ್ರಿ ಅಂಥೇಳಿ. ಇಡೀ ತುಂಬಿದ ರಾಜ್ಯ ಸಭೆಯೊಳಗೆ ಯಾರೂ ಆಕೆ ಹಂತಕ್ಕೆ ಬರಲಿಲ್ಲ. ಆವಾಗ ಒಂದು ಕೈನಿಂದ ಸೀರೆಯ ಸೆರಗನ್ನು ಹಿಡಿದಾಳ, ಇನ್ನೊಂದು ಕೈಯನ್ನು ಮ್ಯಾಲ ಮಾಡಿ ಕೃಷ್ಣನನ್ನು ಕೂಗಾಕತ್ತಾಳ. ನಿಜವಾದ ಆಪದ್ಬಾಂಧವ ನೀನು.
ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನನ್ನು ಬಿಟ್ಟರೆ ಯಾರೂ ಸಮರ್ಥರಿಲ್ಲ ಅಂಥೇಳಿ ಎಷ್ಟು ಬೇಡಿದ್ರೂ ಸಹಿತ ಕೃಷ್ಣ ಬರಲಿಲ್ಲ. ಯಾವಾಗ ತನ್ನ ಶಕ್ತಿ ಮೀರಿತು, ಎಡಗೈನಿಂದ ಸೆರಗು ಹಿಡಿದಾಳ, ಬಲಗೈನಿಂದ ಕೃಷ್ಣನನ್ನು ಕೂಗಿ ಕರಿತಾಳ. ಅಸಾಧ್ಯ ಅಂತ ಗೊತ್ತಾದಾಗ ಕಣ್ಣು ಮುಚ್ಚಿ ಎಡಗೈಯನ್ನು ಬಿಟ್ಟು ಎರಡೂ ಕೈಗಳನ್ನು ಮ್ಯಾಲೆ ಎತ್ತಿ ಕೃಷ್ಣ ಅಂಥೇಳಿ ಕೂಗಿದಳು. ಸರ್ವವನ್ನು ಕೃಷ್ಣನ ಒಂದು ಜವಾಬ್ದಾರಿ ಮೇಲೆ ಬಿಟ್ಟುಬಿಟ್ಲು, ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ಲು. ಆವಾಗ ಕೃಷ್ಣ ಭಗವಂತ ಏನು ಮಾಡಿದ ಅಂತಂದ್ರೆ, ಆಕೆಯ ವಸ್ತ್ರವನ್ನು ಅಕ್ಷಯ ಮಾಡಿದ. ದುಶ್ಯಾಸನ ಗುಡ್ಡೋಪಾದಿಯಾಗಿ ರಾಶಿ ರಾಶಿ ಸೀರೆ ಬಂದು ಬಿದ್ದರೂ ಸಹಿತ ಆಕೆ ಉಟ್ಟಂತಹ ಸೀರೆ ಮಾತ್ರ ಮುಗಿಲಿಲ್ಲ. ಅಂದಮೇಲೆ ನಿಜವಾದ ಬಂಧುಗಳು, ನಿಜವಾದ ಆಪ್ತರು, ನಿಜವಾದ ನಮ್ಮ ಸಹಾಯಕ್ಕೆ ಬರುವವರು ಯಾರಾದರೂ ಇದ್ದರೆ ಆ ಭಗವಂತ ಸದ್ಗುರುನಾಥ ಮಾತ್ರ. ಇಷ್ಟು ನಾವು ಸ್ಪಷ್ಟ ತಿಳ್ಕೋಬೇಕ್ರಿ. ಹಂಗೆ ಇವತ್ತಿನ ಮಠನೂ ಸಹಿತ ಯಾರು ತಮ್ಮನ್ನು ತಾವು ಆ ಸದ್ಗುರು ಸಿದ್ಧಾರೂಢರಿಗೆ ಶರಣಾಗಿ, ನೀನು ನನ್ನನ್ನು ಕಾಯಬೇಕಪ್ಪ, ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂಥೇಳಿ ಶರಣಾಗತರಾಗ್ತಾರೋ ಅವರನ್ನು ಇವತ್ತಿನ ಮಠನೂ ಸಹಿತ ಸದ್ಗುರು ಸಿದ್ಧಾರೂಢಜ್ಜ ರಕ್ಷಣೆ ಮಾಡ್ತಾನೆ. ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಗತ್ತಿಗೆ ಸಾರಬೇಕು. ಅನ್ನದಾನದ ಮಹಿಮೆಯನ್ನು ಜಗತ್ತಿಗೆ ಸಾರಬೇಕಂತ ಹೇಳಿ ತಿಳ್ಕೊಂಡು ಸಾಕ್ಷಾತ್ ಪರಮೇಶ್ವರ ಸಿದ್ಧಾರೂಢರ ರೂಪದಿಂದ ಭೂಮಿಗಿಳಿದ. ಲೋಕ ಸಂಚಾರವನ್ನು ಮುಗಿಸಿ ಕಟ್ಟ ಕಡೆಗೆ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತ ಸಿದ್ಧಾರೂಢಜ್ಜ. ಹೂವು ಅರಳಿತಪ್ಪ ಅಂದ್ರೆ ಆ ಹೂವಿನೊಳಗಿನ ಮಕರಂದವನ್ನು ಹೀರ್ಬೇಕಂತೇಳಿ ಹೆಂಗೆ ದುಂಬಿಗಳು ಧಾವಿಸಿ ಬರ್ತಾವ, ಹಂಗೆ ಹುಬ್ಬಳ್ಳಿ ಅನ್ನುವಂತಹ ಪುಣ್ಯಪುರದೊಳಗೆ ಹೂವಾಗಿ ಅರಳಿ ನಿಂತ ಜ್ಞಾನದ ಮಕರಂದವನ್ನು ಹೀರಬೇಕಂತ ಹೇಳಿ ಭಕ್ತರು, ಮುಮುಕ್ಷುಗಳು ಹುಬ್ಬಳ್ಳಿಗೆ ಧಾವಿಸಿ ಬಂದರು ನೋಡ್ರಿ. ಯಾರಿಗೆ ಎಷ್ಟು ಸಾಧ್ಯ ಐತಿ, ಎಷ್ಟು ಸಾಮರ್ಥ್ಯ ಐತಿ, ಅಷ್ಟು ಜ್ಞಾನದ ಮಕರಂದವನ್ನು ಹೀರಿ ತೃಪ್ತರಾದರು. ಅಂತಹ ಸಿದ್ಧಾರೂಢ ಅಪ್ಪ ಹೆಜ್ಜೆ ಹೆಜ್ಜೆಗಿನೂ ಒಂದೊಂದು ಲೀಲೆಯನ್ನು ಮಾಡಿದ. ಭಕ್ತವತ್ಸಲ, ಭಕ್ತ ಕರುಣಾಕರ, ಭಕ್ತ ಪರಾಧೀನ, ಹಿಂಗೆ ಅನೇಕ ಬಿರುದುಗಳನ್ನು ಪಡ್ಕೊಂಡ. ಮೋಕ್ಷ ಮೆರೆಯುವುದು ನಿನ್ನ ಕರುಣದಲ್ಲಿ, ದಕ್ಷ ರಾಕ್ಷಸರೆಲ್ಲ ಓಡುವರು ನಿನ್ನ ಭಯದಲ್ಲಿ, ರಕ್ಷಿಸುವ ನೀನೊಬ್ಬನೇ ತ್ರಿಭುವನ ಸಾಕ್ಷಿ, ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂತ ಆ ಸದ್ಗುರುನಾಥನನ್ನು ಸ್ತುತಿಗೈದರು. ಮೋಕ್ಷ ಅನ್ನೋದು ಹೆಂಗೈತಿಪ್ಪ ಅಂದ್ರೆ ಸಿದ್ಧಾರೂಢರ ಕರುಣೆಯಿಂದ ಸಿಗತೈತಿ. ನಮ್ಮೊಳಗಿದ್ದಂತಹ ಭಯ ಆತನ ನಾಮಸ್ಮರಣೆಯಿಂದ ಒಂದು ಕ್ಷಣದೊಳಗೆ ಮಾಯವಾಗತೈತಿ. ಬೇರು ಕಿತ್ತ ಬಳಿಕ ಮರವು ಮರಳಿ ವಿಸ್ತರಿಸದಂತೆ, ಹುರಿದ ಬೀಜವು ಮರಳಿತಾ ಅಂಕುರಿಸದಂತೆ, ಶಿರವ ಕಡಿದೆಡೆ ಶರೀರವಿಲ್ಲವಾದಂತೆ, ಭತ್ತವು ಅಕ್ಕಿಯಾದ ಬಳಿಕ ಪುನರುತ್ಪತ್ತಿ ಆಗದಂತೆ, ಭವದ ಬೇರನ್ನು ಕಿತ್ತು ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಎಂದು ಶ್ರುತಿ ಸಾರುತ್ತಿರುವ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ
ಸಿದ್ಧಾರೂಢರನ್ನು ಸ್ತುತಿಗೈದರು. ಸಿದ್ಧಾರೂಢಪ್ಪ ನಮ್ಮ ಭವದ ಬೇರನ್ನು ಕೀಳ್ತಾನ, ಭವದ ಬೀಜವನ್ನು ಹುರಿತಾನ, ಭವದ ಭತ್ತವನ್ನು ಕುಟ್ಟಿ ತೌಡು ತೆಗೆದು ಅಕ್ಕಿ ಹೊರಗೆ ಮಾಡ್ತಾನ. ಸರ್ವಾಂತರ್ಯಾಮಿಯಾದಂಥ ಬ್ರಹ್ಮಸ್ವರೂಪವನ್ನು ನಮಗೆ ಪ್ರಾಪ್ತಿ ಮಾಡಿಕೊಟ್ಟು ನಮ್ಮನ್ನು ಸ್ಥಿತಪ್ರಜ್ಞರನ್ನಾಗಿ ಮಾಡ್ತಾನ. ಅಂತಹ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಪಡೆದಂಥವರು ನಾವು ಬಹಳ ಜನ್ಮದ ಪುಣ್ಯಾತ್ಮರು. ನಾವು ಶಾಲಿ ಕಲಿತ್ವಿ, ನೌಕರಿ ಮಾಡಿದ್ವಿ, ಮದುವೆ ಮಾಡ್ಕೊಂಡ್ವಿ, ಮಕ್ಕಳನ್ನು ಹಡಿದ್ವಿ, ಮನೆ ಕಟ್ಟಿಸ್ಕೊಂಡ್ವಿ, ಹೊಲ ಖರೀದಿ ಮಾಡಿದ್ವಿ, ಮಕ್ಕಳ ಮದುವೆನೂ ಮಾಡಿದ್ವಿ, ಸಾಕಷ್ಟು ದುಡ್ಡು ಗಳಿಸಿದ್ವಿ. ಅದಕ್ಕಾಗಿ ಸುಖಕ್ಕಾಗಿ. ಹಂಗಂದ್ರೆ ನಿಜವಾದ ಸುಖ ನಿನಗೆ ಸಿಕ್ತೋ ಹೆಂಗೆ ಅಂತ? ಸಿಕ್ಕೇ ಇಲ್ಲೇನೋ. ನಿಜವಾದ ಸುಖ ಎದರೊಳಗೆ ಐತಿ ಅಂಥೇಳಿ ನಮಗೆ ಗೊತ್ತಾಗಲಾರ್ದಕ್ಕೆ ಆ ಸುಖ ಸಿಗವಲ್ತು. ನಿಜವಾದ ಸುಖ ಎದರೊಳಗೆ ಐತಿ ಅಂಥೇಳಿ ನಮಗೆ ತಿಳಿಸಿ ಹೇಳಾಕ ಸಿದ್ಧಾರೂಢಪ್ಪ ಮನುಷ್ಯ ಜನ್ಮವನ್ನು ತಾಳಿ ಅವತರಿಸಿ ಬಂದ, ಉಪದೇಶವನ್ನು ಮಾಡಿದ, ಅಜ್ಞಾನದ ಕತ್ತಲೆಯನ್ನು ತೊಲಗಿಸಿದ, ಬರುವ ಕಷ್ಟಗಳನ್ನು ಹೆಂಗೆ ಎದುರಿಸ್ಬೇಕನ್ನುವಂಥ ಒಂದು ಮಾರ್ಗವನ್ನು ತೋರಿಸಿಕೊಟ್ಟ. ಎಷ್ಟೊಂದು ಆ ಸದ್ಗುರು ಸಿದ್ಧಾರೂಢರ ಮಹಿಮೆಯನ್ನು ಗುಣಗಾನ ಮಾಡುವುದಂತ. ಆರೋಗ್ಯದ ತೊಂದರೆ ಅಂಥೇಳಿ ಬಂದವರಿಗೆ ಆರೋಗ್ಯವನ್ನು ಅನುಗ್ರಹಿಸಿ ಧನ್ವಂತರಿಯಾದ. ಬಡತನ ಆಯ್ತಂಥೇಳಿ ಬಂದವರಿಗೆ ಮಹಾಲಕ್ಷ್ಮಿಯಾಗಿ ಅನುಗ್ರಹಿಸಿ ಪ್ರತ್ಯಕ್ಷ ಲಕ್ಷ್ಮೀ ಸ್ವರೂಪನಾದ. ಅಜ್ಞಾನದಿಂದ ಬಳಲುತ್ತಿವರವರ ಮೇಲೆ ಕರುಣಾದೃಷ್ಟಿಯನ್ನು ಹರಿಸಿ ಪ್ರತ್ಯಕ್ಷ ಸರಸ್ವತಿಯಾದ. ನಮ್ಮೊಳಗೆ ಇದ್ದಂತಹ ಸಂಕುಚಿತ ಭಾವನೆಗಳನ್ನು ತೊಡೆದು ಹಾಕಿ ವಿಶಾಲ ಮನೋವೃತ್ತಿಯನ್ನು ಬೆಳಗಸಾಕಾಗಿ ಸದ್ಗುರುನಾಥ ಸಾಕ್ಷಾತ್ ಬೃಹಸ್ಪತಿಯಾಗಿ ನಿಂತ ಅಂದಮೇಲೆ ಎಂತಹ ದಯಾಳು ಇರಬಹುದು ಆ ಸದ್ಗುರುನಾಥ ಅಂಥೇಳಿ ನಾವು ತಿಳ್ಕೋಬೇಕು. ಒಂದು ಸಾರಿ ಸಿದ್ಧಾರೂಢ ಅಪ್ಪುಗಳಿಗೆ ಭೇಟಿಯಾಗಕ್ಕಂಥೇಳಿ ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರು ಹುಬ್ಬಳ್ಳಿಗೆ ಬಂದಿದ್ದರು. ಸಿದ್ಧಾರೂಢರ ಜೊತೆಗೆ ಆತ್ಮಚಿಂತನೆಯನ್ನು ನಡೆಸಿದರು. ಸಿದ್ಧಾರೂಢರು ತಮ್ಮ ಸಿಂಹಾಸನದ ಮೇಲೆ ತಮ್ಮ ಸಮಾನವಾಗಿ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕುಂಡಿಸ್ಕೊಂಡು ಅವರಿಗೆ ತುತ್ತು ಮಾಡಿ ಪ್ರಸಾದ ಅವರ ಬಾಯಿಯೊಳಗೆ ಹಾಕಿದ್ರು, ಬಾಳೆಹಣ್ಣನ್ನು. ಇಬ್ಬರು ಮಹಾತ್ಮರು ಆತ್ಮಚಿಂತನೆಯನ್ನು ನಡೆಸಿ ಬ್ರಹ್ಮಚೈತನ್ಯ ಮಹಾರಾಜರು ಹೊಂಟರು. ಹೋಗುವಾಗ ಸಿದ್ಧಾರೂಢರ ಒಬ್ಬ ಶಿಷ್ಯರು ವಕೀಲರವರು ನ್ಯಾಯಾಲಯದೊಳಗೆ ಅತ್ಯಂತ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸುವಂತಹ ನ್ಯಾಯವಾದಿಗಳು. ಅವರು ಚೈತನ್ಯ ಮಹಾರಾಜರನ್ನು ಕಳ್ಸಕ್ಕೆ ಹೊಂಟಿದ್ರು. ಬ್ರಹ್ಮಚೈತನ್ಯ ಮಹಾರಾಜರನ್ನು ಕಳ್ಸಕ್ಕೆ ಹೋದರು. ಬ್ರಹ್ಮಚೈತನ್ಯ ಮಹಾರಾಜರನ್ನು ಕೇಳ್ತಾರ, ಯಪ್ಪ ಇಷ್ಟೋ ಮಟ್ಟ ಸಿದ್ಧಾರೂಢರಿಗೆ ಭೇಟಿ ಆದ್ರಿ, ಅವ್ರ ಬಗ್ಗೆ ನಿಮಗೇನು ಅನಿಸ್ತು ಅಂಥೇಳಿ. ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದರು, ಓಹೋಹೋ, ಅವರ ಒಂದಾನೊಂದು ಕಾಲದೊಳಗೆ ಮಹಾರಾಷ್ಟ್ರದೊಳಗೆ ಜ್ಞಾನೇಶ್ವರ ಮಹಾರಾಜರಾಗಿ ಹುಟ್ಟಿ ಭಗವದ್ಗೀತೆಯನ್ನು ಸರಳವಾಗಿ ರಚನೆ ಮಾಡಿ ಜನಸಾಮಾನ್ಯರಿಗೂ ಓದಕ್ಕೆ ಅನುಕೂಲ ಆಗುವಂತಹ ಜ್ಞಾನೇಶ್ವರಿಯನ್ನು ನೀಡಿ ಜೀವಂತ ಸಮಾಧಿಸ್ಥರಾದಂತಹ ಜ್ಞಾನೇಶ್ವರನ ಅವರಪ್ಪ ಕರ್ನಾಟಕದೊಳಗೆ ಕೊಳ್ಳೇಗಾಲ ಪ್ರಾಂತದೊಳಗೆ ಮಹಾರಾಜನಾಗಿ ಜನಿಸಿ
ಲೌಕಿಕ ಸುಖ ಭೋಗ ಭಾಗ್ಯಗಳನ್ನು ತ್ಯಜಿಸಿ ಶಂಭುಲಿಂಗನನ್ನು ಸಾಕ್ಷಾತ್ಕರಿಸಿಕೊಂಡು ಮಾನವನ ಉದ್ಧಾರಕ್ಕಾಗಿ ಷಟ್ಶಾಸ್ತ್ರಗಳನ್ನು ಅನುಗ್ರಹಿಸಿದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳಪ್ಪ ಅವರು ಈಗ ಸಿದ್ಧಾರೂಢರಾಗಿ ಬಂದು ಹುಬ್ಬಳ್ಳಿಯ ಪುಣ್ಯಕ್ಷೇತ್ರದೊಳಗೆ ನೆಲೆಸಿ ನಿಮ್ಮೆಲ್ಲರನ್ನು ಉದ್ಧಾರ ಮಾಡಕತ್ತಾರ ಅಂತೇಳಿಕಾರ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದರು. ಅದ ವಕೀಲರು ಹೊಳ್ಳಿ ಬಂದು ಸಿದ್ಧಾರೂಢರನ್ನ ಕೇಳ್ತಾರೆ ಬ್ರಹ್ಮಚೈತನ್ಯ ಮಹಾರಾಜರ ಬಗ್ಗೆ. ಅವರು ಹೇಳ್ತಾರೆ, ಶ್ರೀರಾಮನ ಪರಮ ಬಂಟನಾಗಿ ರಾಮನ ಸೇವೆಯನ್ನು ಮಾಡಿದಂಥ ಪ್ರತ್ಯಕ್ಷ ಮಾರುತಿ ಶಿವಾಜಿ ಮಹಾರಾಜರ ಒಂದು ಸದ್ಗುರುವಾಗಿ ಹಿಂದೂ ರಾಷ್ಟ್ರ ರಕ್ಷಣೆಗಾಗಿ ಬೆನ್ನೆಲುಬಾಗಿ ನಿಂತಹ ಸಮರ್ಥ ರಾಮದಾಸರು, ಅದ ಮಾರುತಿ, ಅದ ಸಮರ್ಥ ರಾಮದಾಸರು ಇವತ್ತು ಬ್ರಹ್ಮಚೈತನ್ಯ ಮಹಾರಾಜರಾಗಿ ಗೊಂದಾವಲಿ ಪುಣ್ಯಕ್ಷೇತ್ರದೊಳಗೆ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಕತ್ತಾರ ಅಂತ ಇವರು 3 ಜನ್ಮವನ್ನು ಸಿದ್ಧಾರೂಢರು ಹೇಳಿದರು. ಸಿದ್ಧಾರೂಢರು ಎದಕ್ಕಾಗಿ ಜನ್ಮವನ್ನು ತಾಳೆ ಬಂದಾರಪ್ಪ ಅಂದ್ರೆ, ನೀವು ಸುಖಿಗಳದಿರಿ ಅದನ್ನು ಅನುಭವಿಸಿರಪ್ಪ ಅಂತ ಹೇಳಕ್ಕಷ್ಟ. ಯಾವ ಸುಖವನ್ನು ನಾವು ಅಪೇಕ್ಷೆ ಪಟ್ವಿ ಆ ಸುಖ ನಮಗೆ ಇನ್ನೂ ಸಿಕ್ಕೇ ಇಲ್ಲ, ಹೆಂಗೆ ಸಿಗುತ್ತಂತ ಹೇಳಕ್ಕೆ ಬಂದಾರ ಸಿದ್ಧಾರೂಢರು. ಒಬ್ಬ ದೊಡ್ಡ ಶ್ರೀಮಂತ, ಅವನ ಬಂಗ್ಲೆ, ಅವನ ಕಾರು, ಅವನ ಆಸ್ತಿ, ಅವನ ದುಡ್ಡು, ಅವನ ಟ್ರೆಜರಿ ಚಾವಿ ಎಲ್ಲ ಆನಂದ ಪಡ್ತಿದ್ದ ನೋಡಿ. ನಿದ್ದೆ ಹತ್ತಿತ್ತು. ನಿದ್ದೆ ಹತ್ತಿದಾಗ ಏನೂ ಇಲ್ಲದಂಗಾಗಿತ್ತು. ಆವಾಗ ಪರಮಾನಂದವನ್ನು ಹೊಂದಿದ. ಚಾವಿ ನಡೆದಾಗನ ಐತಿ, ಬಂಗಾರದ ಹಂಚಿನ ಮನೆ ಒಳಗೆ ಮಕ್ಕೊಂಡಾನು. ಬಾಜುಕ ಟ್ರೆಜರಿ ಐತಿ, ಆದರೂ ಸಹಿತ ಇದ್ದೂ ಇಲ್ಲದಂಗೆ ಅದಾನ. ಆವಾಗ ಪರಮಾನಂದ ಅದಾನ. ಯಾವಾಗ ಎಚ್ಚರಾತು, ನಂದು ಅನ್ನುವಂಥ ಭಾವ ಮೂಡಿತು, ಪರಮಾನಂದ ಕಡಿಮೆಯಾಗಿ ಕೇವಲ ಆನಂದ ಮಾತ್ರ ಉಳಿತು. ಹಂಗಂದ್ರೆ ನಿದ್ದೆ ಒಳಗೆ ಅನುಭವಿಸುವಂತಹ ಪರಮಾನಂದವನ್ನು ಎಚ್ಚರಿದ್ದಾಗನೂ ಅನುಭವಿಸಬೇಕಪ್ಪ ಅಂದ್ರೆ ನಿಜವನ್ನು ಅರಿತುಕೊಂಡು ನಂದೇನೂ ಇಲ್ಲ ಅಂತ ಹೇಳಿಕಾರ ಇದ್ದೂ ಇಲ್ಲದ ಹಂಗೆ ಇರ್ಬೇಕಂತ್ರಿ. ಆವಾಗ ನೀ ನಿಜವಾದ ಸುಖಿ ಆಗತಿ ಅಂತ ಹೇಳಕ್ಕೆ ಬಂದನ ಸದ್ಗುರುನಾಥ. ಸಿದ್ಧಾರೂಢರು ಸಾಮಾನ್ಯರಲ್ಲ. ಸಾಕ್ಷಾತ್ ಪರಮೇಶ್ವರನ ರೂಪ ಭೂಮಿಗೆ ಅವತರಿಸಿತು. 92 ವರ್ಷ ಪೂರ್ಣ ಆಯುಷ್ಯವನ್ನು ಅನುಭವಿಸಿ ಹುಬ್ಬಳ್ಳಿ ಒಳಗೆ 50 ವರ್ಷ ತಮ್ಮ ಲೀಲೆಯನ್ನು ತೋರಿಸಿದಂತಹ ಪುಣ್ಯಾತ್ಮರು ಸಿದ್ಧಾರೂಢಪ್ಪನವರು. ಅವರಿಗೆ 92 ವರ್ಷ ಆಗಿತ್ತು ವಯಸ್ಸ. ಅವರನ್ನು ನೋಡಬೇಕಂಥೇಳಿ ದೇಶ ವಿದೇಶಗಳಿಂದ ರಾಜ ಮಹಾರಾಜರು ಸಹಿತ ಬರ್ತಿದ್ದರು ಸಿದ್ಧಾರೂಢರ ದರ್ಶನಕ್ಕಾಗಿ. ಪ್ರತ್ಯಕ್ಷ ಜ್ಞಾನೇಶ್ವರ, ಪ್ರತ್ಯಕ್ಷ ನಿಜಗುಣ ಶಿವಯೋಗಿ ಸಿದ್ಧಾರೂಢರ ರೂಪದಿಂದ ಹುಬ್ಬಳ್ಳಿ ಒಳಗೆ ನೆಲೆಸಿದಾನಂಥೇಳಿ ಪ್ರಖ್ಯಾತರಾಗಿದ್ದರು ಸಿದ್ಧಾರೂಢರು. ಸಿದ್ಧಾರೂಢರು ಶರೀರ ಸಹಿತವಾಗಿ ಇದ್ದಂತಹ ಸಮಯದೊಳಗೆ ಎಷ್ಟೋ ಜನ ಮೋಕ್ಷದ ಅಪೇಕ್ಷೆಯನ್ನು ಪಟ್ಟು ಬಂದು ಮುಕ್ತರಾಗಿ ಹೋದರು. ಈಗೂ ಬಹಳ ಜನ ಕೂಡ್ತೀವ್ರಿ. ಎದಕ್ಕೆ ಕೂಡ್ತೀವಪ್ಪ ಅಂದ್ರೆ ಜಾತ್ರೆ ಮಾಡೋಕ್ಕೆ ಕೂಡ್ತೀವ್ರಿ ನಾವು. ಜಾತ್ರೆ ಈ ಜಗತ್ತನ ಒಂದು ಜಾತ್ರೆ ಐತೆ, ಅದನ್ನೇನು ಅವಶ್ಯ ಇಲ್ಲ. ಎದಕ್ಕೆ ಆ ಸದ್ಗುರುನಾಥನ ಹಂತಕ್ಕೆ ಕೂಡೋದಪ್ಪ ಅಂದ್ರೆ ಆ ಸದ್ಗುರುನಾಥನ
ಪವಿತ್ರವಾದಂಥ ಧನಾತ್ಮಕ ಶಕ್ತಿಯನ್ನು ಅನುಭವಿಸಾಕ ಕೊಡೋದರಲ್ಲಿ ನಮ್ಮೊಳಗಿದ್ದಂಥ ಅಜ್ಞಾನದ ಕತ್ತಲೆಯನ್ನು ಕಳ್ಕೊಳ್ಳೋಕ್ಕಾಗಿ ಕೂಡೋದು. ದೂರದಿಂದ ಬಂದ್ವಿ, 4 ದಿನ ಉಳಿದ್ವಿ, ಜಾತ್ರೆ ಮಾಡಿದ್ವಿ, ಹೋದ್ವಿ ಅನ್ನೋದು ಬೇಡ. ಆ ಸದ್ಗುರುನಾಥನ ದರ್ಶನ, ಸ್ಪರ್ಶನ, ಸಂಭಾಷಣ, ಸೇವೆಯನ್ನು ಮಾಡಿ ಮುಕ್ತರಾಗಕ್ಕೆ ಬರ್ಬೇಕ್ರಿ. ಹುಬ್ಬಳ್ಳಿಗೆ ಸಿದ್ಧಾರೂಢರ ಹಂತಕ್ಕೆ ಯಾರೇ ಭೇಟಿ ಆದ್ರಪ್ಪ ಅಂದ್ರೆ ಹೆಂಗ್ರಿ ಆರಾಮದಿರಿ ಅಂದ್ರೆ ಆರಾಮದೀವ್ರಪ್ಪ, ಎಲ್ಲಿ ಹೊಂಟಿದ್ರಿ ಅಂದ್ರೆ ದವಾಖಾನಿಗೆ ಹೊಂಟಿದ್ದೆ ಅಂತ ಹೇಳಿದಂಥವು. ನಮ್ಮದೆಲ್ಲ ಜೀವನ ಹೆಂಗಾಗೈತಿಪ್ಪ ಅಂದ್ರೆ ಆರಾಮದೀವಂತ ಹೇಳಕತ್ತೀವಿ, ಆದರೆ ಒಳಗೆ ರೋಗ ತುಂಬಿದವು. ಒಳಗಿದ್ದಂತಹ ರೋಗವನ್ನು ಕಳೀಲಿಕ್ಕಾಗಿನ ಭವರೋಗ ವೈದ್ಯನಾಗಿ ಬಂದಂತಹ ಸದ್ಗುರು ಸಿದ್ಧಾರೂಢರು. ಸಿದ್ಧಾರೂಢಪ್ಪಗಳು ಇನ್ನೇನು ಪ್ರಾಣ ಬಿಡ್ತಾರಪ್ಪ, ಅವ್ರ ದೇಹ ತ್ಯಜಿಸ್ತಾರೋ ಅನ್ನೋ ಸಮಯದೊಳಗೆ ಅಲ್ಲಿದ್ದಂತಹ ಪುಣ್ಯಾತ್ಮರು ಸಿದ್ಧಾರೂಢರನ್ನು ಕೇಳಿದ್ರಂತ ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರು ಹೇಳ್ತಿದ್ರು. ಏನಂದ್ರೆ, ಯಪ್ಪ, ಮುಂದೆ ಮತ್ತು ಯಾವ ಜನ್ಮವನ್ನು ತಾಳಿ ಭೂಮಿಗೆ ಅವತರಿಸಿ ಬರ್ತೀರಿ ಅಂತ ಕೇಳಿದ್ರಂತ. ಸಿದ್ಧಾರೂಢರು ಹೇಳಿದರು, ಆತಪ್ಪ 3 ಜನ್ಮಗಳಾದವು, ಇದೇ ಜನ್ಮ ಕಡಿದಪ್ಪ. ಯಾರು ನನ್ನನ್ನು ನಂಬಿ ಕರೀತಾರ ಅವ್ರ ಹತ್ರ ಹೋಗಿ ಅವರನ್ನು ರಕ್ಷಣೆ ಮಾಡ್ತೀನಿ. ಇದೇ ರೂಪದಿಂದ ಇದೇ ಶಕ್ತಿಯೊಳಗನ ವಾಸ ಇರ್ತೀನಿ ಅಂತ ಸಿದ್ಧಾರೂಢರು ಹೇಳಿ ಮತ್ತೊಂದು ಮಾತು ಹೇಳಿದ್ರಂತ. ನೋಡಪ್ಪ, ಮತ್ತು ನಾ ಹುಟ್ಟಿ ಬರಬೇಕಂದ್ರೆ ನಾವೊಬ್ಬ ಹುಟ್ಟಿ ಬರೋದಿಲ್ಲೋ, ನನ್ನ ಜೋಡಿ ನೀವು ಹುಟ್ಟಿ ಬರ್ಬೇಕಾಕತಿ. ಅದಕ್ಕೆ ಹುಟ್ಟೋದು ಬೇಡ ಅಂದ್ರಂತ ನೋಡ್ರಿ. ಪುಣ್ಯದ ಬಲದಿಂದ ಮತ್ತೊಮ್ಮೆ ಹುಟ್ಟಿ ಬಂದ್ರೆ ಮತ್ತೆ ನಾ ಪಾರಾಗಿ ಹೋಗ್ಬೋದು, ಆದರೆ ನೀವೆಲ್ಲರೂ ಪಾರಾಗಕ್ಕಾಕತ್ತೋ ಇಲ್ಲೋ ಗೊತ್ತಿಲ್ಲಪ್ಪ. ಅದಕ್ಕೆ ನಾನೂ ಹುಟ್ಟೋದು ಬೇಡ, ನನ್ನನ್ನು ನಂಬಿದಂಥ ನೀವು ಹುಟ್ಟೋದು ಬೇಡ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢ ಸದ್ಗುರುಗಳು ಹೇಳಿ ಒಂದು ಮಾತು ಹೇಳ್ತಾರೆ. ಮತ್ತೇನಂದ್ರೆ, ಹುಟ್ಟಿದ್ದು ಸತ್ತಿದ್ದು ಶರೀರ, ಹುಟ್ಟಲಾರ್ದಂಥದ್ದು, ಸಾಯಲಾರ್ದಂಥದ್ದು, ತೊಯ್ಲಾರ್ದಂಥದ್ದು, ಒಣಗಲಾರ್ದಂಥದ್ದು, ಸುಡಲಾರ್ದಂಥದ್ದು, ಹಾರಲಾರ್ದಂಥದ್ದು ಅದು ಪವಿತ್ರವಾದಂಥ ಆನಂದರೂಪ ಆತ್ಮನಪ್ಪ. ಅದಕ್ಕೆ ಅದು ಹುಟ್ಟೇ ಇಲ್ಲ ಅಂದ್ರೆ ಸಾಯ್ತೈತಿ ಹೆಂಗೆ, ಸತ್ತೇ ಇಲ್ಲ ಅಂದ್ರೆ ಹುಟ್ಟತೈತಿ ಹೆಂಗೆ, ಅದಕ್ಕೆ ನಾ ಮರುಜನ್ಮವನ್ನು ತಾಳುದಿಲ್ಲಪ್ಪ ಅಂಥೇಳಿ ಸಿದ್ಧಾರೂಢಪ್ಪಗಳು ಭಕ್ತರಿಗಾಗಿ ಸಿದ್ಧಾರೂಢ ರೂಪದಿಂದನ ಅಜರಾಮರವಾಗಿ ಅದಾರ. ಅಂತಹ ಸದ್ಗುರು ಸಿದ್ಧಾರೂಢರಿಗೆ ಶ್ರೀಚರಣಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.